ಆಗ ಎಲ್ಲರೂ ಕರಿತಾ ಇದ್ರು ವೆರಿ ಡೇಂಜರಸ್ ಬ್ರಿಡ್ಜ್ ಅಂತ. ಈಗಲೂ ಕರಿತಾ ಇದ್ದಾರೆ ವೆರಿ ಡೇಂಜರಸ್ ಬ್ರಿಡ್ಜ್ ಅಂತ. ಏನಕ್ಕೆ ಈ ಒಂದು ಬ್ರಿಡ್ಜ್ನ ವೆರಿ ಡೇಂಜರಸ್ ಬ್ರಿಡ್ಜ್ ಅಂತ ಕರೀತಾರೆ ಅಂದರೆ 1964 ಡಿಸೆಂಬರ್ 23 ಮಧ್ಯರಾತ್ರಿ ಬಂದಂಥ ಆ ಒಂದು ಸುನಾಮಿಯಿಂದ ಎಲ್ಲರೂ ವ್ಯಾಪಾರನ ಮುಗಿಸಿ ತಮ್ಮ ತಮ್ಮ ಮನೆಗೆ ತಮ್ಮ ಊರಿಗೆ ಹಿಂದಿರುಗ್ತಾ ಇದ್ರು. ಅದು ಪಮ್ಮನ್ ರೈಲ್ವೆ ಸ್ಟೇಷನಿಂದ ಹಿಡಿದು ಧನುಷ್ಕೋಡಿ ರೈಲ್ವೆ ಸ್ಟೇಷನ್ವರೆಗೂ ಇರುವಂಥ ಟ್ರೈನಲ್ಲಿ ಜರ್ನಿನ ಮಾಡ್ತಾ ಇದ್ರು. ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಈ ಒಂದು ಜರ್ನಿ ನಮ್ಮ ಲೈಫಲ್ಲಿ ಏನೋ ಜರ್ನಿ ಆಗುತ್ತೆ ಅಂತ. ಎಲ್ಲರ ಮೈಂಡಲ್ಲೂ ಇರೋದು ಒಂದಲ್ಲ ಒಂದಿನ ಈ ಒಂದು ಪಮ್ಮನ್ ಬ್ರಿಡ್ಜ್ ಮೇಲೆ ಟ್ರಾವೆಲ್ ಮಾಡಬೇಕು ಅಂತ. ಈ ಒಂದು ಭಯಂಕರ ಟ್ರಾವೆಲ್ಲು ನನ್ನ ಲೈಫಲ್ಲಿ ನಾನು ಮಾಡ್ತೀನಿ ಅಂತಲೂ ಅನ್ಕೊಂಡಿರ್ಲಿಲ್ಲ. ಬನ್ನಿ ಇವತ್ತು ಈ ಒಂದು ಪಮ್ಮನ್ ಬ್ರಿಡ್ಜ್ ಮೇಲೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾನು ಒಬ್ಬನೇ ಅಲ್ಲ, ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವೆಲ್ಲನೂ ಕಾಮನ್ ಆಗಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾನೆ ಇರ್ತೀವಿ. ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಆ ಮಜಾನೇ ಬೇರೆ ಇರುತ್ತೆ. ಮೈನ್ ಮ್ಯಾಟ್ರಿಗೆ ಬರ್ತೀನಿ. ಏನಂತ ಹೇಳಿದ್ರೆ, ಟ್ರೈನ್ ಟ್ರ್ಯಾಕ್ಗಳು ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಸ್ವಲ್ಪ ವೆಹಿಕಲ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅಲ್ಲೆಲ್ಲ ಅಂಡರ್ ಪಾಸ್ಗಳನ್ನ ಕಟ್ಟಿರ್ತಾರೆ, ನಾವು ನೋಡ್ತಾನೆ ಇರ್ತೀವಿ. ಅಂಡರ್ ಪಾಸ್ ಒಳಗಡೆ ಟ್ರೈನ್ ಹೋಯ್ತು ಅಂತ ಹೇಳಿದ್ರೆ ಅಂಡರ್ ಪಾಸ್ ಮೇಲೆ ವೆಹಿಕಲ್ಗಳನ್ನ ಹೋಗುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳಿದ್ರೆ, ಅಂಡರ್ ಪಾಸ್ ಮೇಲೆ ಟ್ರೈನ್ ಹೋಯ್ತು ಅಂತ ಹೇಳಿದ್ರೆ ಅಂಡರ್ ಪಾಸ್ ಒಳಗಡೆ ವೆಹಿಕಲ್ಗಳನ್ನ ಹೋಗೋದನ್ನ ನಾವು ಕಾಮನ್ ಆಗಿ ನೋಡ್ತಾನೆ ಇರ್ತೀವಿ. ಇನ್ನು ಸ್ವಲ್ಪ ಡಿಫ್ರೆಂಟ್ ಏನಂತ ಹೇಳಿದ್ರೆ, ಎಲ್ಲಿ ಜೋಗ್ ಫಾಲ್ಸ್ ಇರುತ್ತೋ ಬ್ರಿಡ್ಜ್ಗಳನ್ನ ಕಟ್ಟಿರ್ತಾರೆ, ಆ ಬ್ರಿಡ್ಜ್ ಮೇಲೆ ಟ್ರೈನ್ ಹೋಗೋದನ್ನ ನಾವು ನೋಡ್ತಾನೆ ಇರ್ತೀವಿ. ಇನ್ನು ಸ್ವಲ್ಪ ಟಾಪ್ ಮೇಲೆ ಹೋಗ್ಬಿಟ್ಟು ಸಮುದ್ರ ಮಧ್ಯದಲ್ಲಿ ಬ್ರಿಡ್ಜ್ನ ಕಟ್ಬಿಟ್ಟು ಆ ಬ್ರಿಡ್ಜ್ ಮೇಲೆ ಟ್ರೈನ್ನ ಬಿಟ್ಟರೆ ಹೆಂಗಿರುತ್ತೆ, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಅದೇ ಎಕ್ಸ್ಪೀರಿಯನ್ಸ್ ನಾನು ಮಾಡಕ್ಕೆ ಹೋಗ್ತಾ ಇದ್ದೀನಿ. ಹಂಗೆ ನಾನು ಒಬ್ಬನೇ ಹೋಗ್ತಾ ಇಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಟೋಟಲಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಬನ್ನಿ ಹೋಗೋಣ. ನೀವೇನಾದ್ರೂ ಪಮ್ಮನ್ ಬ್ರಿಡ್ಜ್ ಮೇಲೆ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ನೀವು ತೊಗೊಬೇಕು ಅಂತ ಹೇಳಿದ್ರೆ ರಾಮನಾಥಪುರಮಿಂದ ರಾಮೇಶ್ವರಂಗೆ ಟ್ರೈನ್ಗಳು ಅವೈಲಬಲ್ ಇದೆ. ನೀವು ಒಂದ್ಸಲಿ ಹೋಗಿ ಎಕ್ಸ್ಪೀರಿಯನ್ಸ್ನ ಮಾಡಿ ಅಂತಾನೆ ಹೇಳ್ತೀನಿ. ಬ್ರೋ, ವೆಲ್ಕಮ್ ಟು ಪಮ್ಮನ್ ಬ್ರಿಡ್ಜ್. ಬ್ರೋ, ಇದು ಟೋಟಲ್ 2.3 ಕಿಲೋಮೀಟರ್ಸ್ ಇದೆ ಈ ಬ್ರಿಡ್ಜು. ಯಾವತ್ತಾದ್ರೂ ಒಂದ್ಸಲಿ ಬಂದು ಜರ್ನಿ ಮಾಡಲೇಬೇಕು ನೀವು. ಓ ಬ್ರೋ, ಇಲ್ಲಿಗೆ ಎಂಡ್ ಆಗುತ್ತೆ ನೋಡಿ. ಓ ಮೈ ಗಾಡ್, ಇಲ್ಲಿಗೆ ಎಂಡ್ ಆಯ್ತು ನೋಡಿ. ಇದೆ ಪಮ್ಮನ್ ಬ್ರಿಡ್ಜ್. ಬ್ರೋ, ಹೇಗಿತ್ತು ಬ್ರೋ ಎಕ್ಸ್ಪೀರಿಯನ್ಸು? ನೋಡ್ರಿ, ಟ್ರೈನ್ ನೋಡಿ ಯಾವ ರೀತಿ ಬರ್ತಾ ಇದೆ ಟ್ರೈನ್. ಬ್ರೋ, ಇವಾಗ ನಾನು ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಪಮ್ಮನ್ ಬ್ರಿಡ್ಜ್ ಹತ್ರ ಇದ್ದೀನಿ. ಇಲ್ಲಿ ಕೆಳಗಡೆ ಏನಿದೆ ಅದೆಲ್ಲ ಸಮುದ್ರನೇ. ನೋಡ್ರಿ, ಅಲ್ಲೆಲ್ಲ ಫಿಶಿಂಗ್ ಬೋಟ್ಸ್ ಎಲ್ಲ ಹಿಂಗೆ ಸಾಲಾಗಿ ನಿಲ್ಲಿಸ್ಬಿಟ್ಟಿದೆ ನೋಡಿ. ಫುಲ್ಲು ಕಾಣಿಸ್ತಿದೆ ಗುರು, ಎಲ್ಲಿ ನೋಡಿದ್ರು ಫಿಶಿಂಗ್ ಬೋಟ್ಸೇ. ರಾಮನಾಥಪುರಮಿಂದ ರಾಮೇಶ್ವರಂಗೆ ಹೋಗ್ಬೇಕಾದ್ರೆ ಇದೇ ಸೇತುವೆ ಮೇಲೇ ಹೋಗಬೇಕು. ಗುರು, ಇದರಲ್ಲಿ ಈ ಬ್ರಿಡ್ಜಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡೋದೇ ಗುರು ಒಂದು ಮಜಾ, ತುಂಬಾ ಚೆನ್ನಾಗಿರುತ್ತೆ. ನೋಡ್ರಿ, ಈ ಬ್ರಿಡ್ಜಲ್ಲಿ ಇಲ್ಲಿ ಟೋಟಲ್ 3 ಬ್ರಿಡ್ಜ್ನ ನೀವು ನೋಡ್ಬೋದು. ಈ ಬ್ರಿಡ್ಜಲ್ಲಿ ವೆಹಿಕಲ್ಗಳು ಅಂದರೆ 2 ವೀಲರ್ಸು 4 ವೀಲರ್ಸು ಹೋಗೋದಕ್ಕೆ ಈ ಬ್ರಿಡ್ಜು. ಮತ್ತು ಇದು ಫಸ್ಟ್ ಒನ್ ಬಂದು ನಮ್ಮ ಟ್ರೈನ್ಗಳೇನಾದರೂ ಹೋಗ್ಬೇಕಂದ್ರೆ ಈ ಬ್ರಿಡ್ಜ್ನ ಯೂಸ್ ಮಾಡ್ತಾಯಿದ್ರು. ಇವಾಗ ಈ ಬ್ರಿಡ್ಜ್ನ ಯೂಸ್ ಮಾಡ್ತಾಯಿಲ್ಲ. ಅಲ್ಲಿದೆಯಲ್ಲ ಹೊಸ ಬ್ರಿಡ್ಜು, 2014ರಲ್ಲಿ ಇನಾಗ್ರೇಷನ್ ಆಗಿರೋಂಥ ಬ್ರಿಡ್ಜ್, ಅದು ಹೊಸ ಬ್ರಿಡ್ಜು. ಇವಾಗ ಅದನ್ನ ಯೂಸ್ ಮಾಡ್ತಾಯಿದ್ದಾರೆ. ಅದರಲ್ಲೇ ಈಗ ಟ್ರೈನು ಹೋಗೋದು ಬರೋದು ಮಾಡ್ತಾಯಿದೆ ಈಗ ಟ್ರೈನು. ಯಾವುದಾದ್ರೂ ಶಿಪ್ಪು ಆ ಕಡೆಯಿಂದ ಈ ಕಡೆ ಹೋಗಬೇಕಾದ್ರೆ ಈ ಬ್ರಿಡ್ಜ್ನ ದಾಟಬೇಕಂತ ಹೇಳಿದ್ರೆ ನಾನು ಅಲ್ಲಿ ಟಚ್ ಆಗುತ್ತೆ, ಅದಕ್ಕೆ ಅದು ಟೋಟಲಾಗಿ ಅಪ್ಪಾಗುತ್ತೆ. ಇದು ಹಳೆ ಬ್ರಿಡ್ಜ್, ಇದು ಅಪ್ಪಾಗುತ್ತೆ, ಅದು ಆ ಕಡೆ ಅಪ್ಪಾಗುತ್ತೆ. ಮಿಡ್ಲಲ್ಲಿ ಗ್ಯಾಪ್ ಇರುತ್ತಲ್ಲ, ಆ ಮಿಡ್ಲಲ್ಲಿ ಹೋಗಬೇಕಾಗುತ್ತೆ. ಬಟ್ ಈಗ ಅದು ಹೊಸದಾಗಿ ಕಟ್ಟಿದ್ದಾರೆ. ಇದನ್ನ ಏನಕ್ಕೆ ಇಟ್ಟಿದ್ದಾರೆ ನನಗಂತೂ ಗೊತ್ತಿಲ್ಲ.
ಬ್ರೋ ಇಲ್ಲಿ ಮೀನಿಗೆ ಬಲೆ ಹಾಕಿದ್ದಾರೆ. ದೊಡ್ಡದು ಗುರು ನೋಡ್ರಿ. ಈ ಸರೌಂಡಿಂಗ್ ಅಲ್ಲಿ ಬೋಟ್ ಕಾಣಿಸ್ತಾ ಇದೆ, ಅದು ಟೋಟಲ್ ನೋಡ್ರಿ. ಅಲ್ಲೂ ಸ್ವಲ್ಪ ಜನ ಎಳಿತಾ ಇದ್ದಾರೆ, ಇಲ್ಲೂ ಸ್ವಲ್ಪ ಜನ ಎಳಿತಾ ಇದ್ದಾರೆ ನೋಡ್ರಿ. ಇವ್ರದೊಂಥರ ಸಾಂಗು. ಕರ್ನಾಟಕ ನೋಡ್ರಿ ಇಲ್ಲಿ. ಅಯ್ಯೋ ಬರುತ್ತೆ ಬರುತ್ತೆ, ಎಲ್ಲೋಗುತ್ತೆ ಬರುತ್ತೆ. ಬಂತು ಬಂತು, ಎಲ್ಲೋ ಎಲ್ಲೋ ಹೇಳಿ. ಏ ಅಲ್ಲಿ ಎಳಿತಾ ಇದ್ರಲ್ಲ ಆಗ್ಲೇ ನೋಡ್ರಿ, ಇವಾಗ ಇಲ್ಲಿ ಎಳಿತಾ ಇದ್ದಾರೆ ನೋಡಿ. ಇಲ್ಲಿ ಸ್ವಲ್ಪ ಜನ ಮತ್ತೆ ಅಲ್ಲಿ ಸ್ವಲ್ಪ ಜನ ನೋಡ್ರಿ. ಇದು ಸರೌಂಡಿಂಗ್, ಇದೊಂದು ಸ್ಕ್ವೇರ್ ಇದೆ ನೋಡ್ರಿ, ಹಿಂಗಿದೆ ಈ ಕರೂರು ನೋಡ್ರಿ. ಇಷ್ಟು ಹಿಂಗೆ ಎಳ್ಕೊಂಡು ಬರ್ತಾರೆ. ನೀವು ನನ್ನ ಕೇಳ್ಬೋದು, ಇವ್ರು ಇಷ್ಟೊಂದು ಕಷ್ಟಪಡೋ ಬದಲು ಯಾವುದಾದ್ರು ಒಂದು ಟ್ಯಾಕ್ಟ್ರಿಯಲ್ಲಿ ಮಾಡ್ಬೋದು ಅಂತ. ಬಟ್ ಟ್ಯಾಕ್ಟ್ರಿ ಆ ಥರ ಅದರಲ್ಲಿ ಎಳೆಯೋಕೆ ಹೋದ್ರೆ ಇಲ್ಲಿ ಮಣ್ಣಿದೆಯಲ್ಲ ಅದರಲ್ಲಿ ಊತಿಕೊಂಡ್ಬಿಡುತ್ತೆ. ಅದಕ್ಕೆ ಇವರು ಕೈಯಲ್ಲೇ ಎಳಿತಾ ಇದ್ದಾರೆ ನೋಡ್ರಿ. ಎಳಿತಾ ಇದಾರೆ ಮೀನುಗಾರರು. ಇದು ತುಂಬಾ ದೊಡ್ಡದಾಗಿದೆ ಗುರು ಬಲೆ. ಇದು ಗೊತ್ತಾಗುತ್ತೆ ನೀವು ಎಳಿಯೋದು ಅಂತ. ಇನ್ನೇನು ಸ್ವಲ್ಪ ಹೊತ್ತು ಬಂದ್ಬಿಡುತ್ತೆ ಅಂತ ಹೇಳಿದ್ರು. ಅವರು ಎಳೆಯೋವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಹೋಗೋಣ. ಮೀನುಗಳು ಯಾವ ರೀತಿ ಬರುತ್ತೆ, ಬಲೆಗೆ ಎಷ್ಟೆಷ್ಟು ಮೀನುಗಳು ಸಿಕ್ಕಾಕೊಂಡಿದೆ, ಒಂದು ಅಟೆಂಪ್ಟಿಗೆ ಎಷ್ಟು ಮೀನು ಬರುತ್ತೆ ನೋಡೋಣ. ಇವರು ಹೊರಗಡೆ ಬಂದ್ಬಿಡು ಅಂತ ಹೇಳಿದ್ರು. ನನಗೆ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ಇವರು ಹೋಗ್ತಾ ಹೋಗ್ತಾ ನೋಡ್ರಿ ಈ ಥರ ಹತ್ರ ನೋಡ್ರಿ, ಅವರು ಇನ್ನು ನಿಯರ್ ಬರ್ತಾ ಇದ್ದಾರೆ, ಇವರು ನೋಡ್ರಿ ಅವ್ರ ಹತ್ರ ಹೋಗ್ತಾ ಇದ್ದಾರೆ. ಎರಡು ಬಲೆ ಹಿಂಗೆ ಬರುತ್ತೆ. ಇದು ಮೀನು ಹಿಡಿಯೋದು, ಮೀನು ಮಾರೋದು, ಆ ಬಂದಿದ್ದ ದುಡ್ಡಿಂದ ಇವರ ಒಂದು ಜೀವನ ನಡೆಸ್ತಾರೆ ಪಾಪ. ನೋಡ್ರಿ ಬಕೆಟ್ಗಳೆಲ್ಲ ತಗೊಂಬಂದು ಇಡ್ತಾ ಇದ್ದಾನೆ. ಮೀನುಗಳನ್ನ ಎತ್ಕೊಂಡು ಹೋಗೋದಕ್ಕೆ ಇರಬೇಕು ಅಷ್ಟೇ ನೋಡ್ರಿ. ಎಲ್ಲ ತಗೊಂಡು ಇಲ್ಲಿ ಇಡ್ತಾ ಇದ್ದಾನೆ. ಇನ್ನೇನು ಬಲೆ ಹತ್ರ ಬಂತಲ್ವಾ ಅದಕ್ಕೆ. ಬ್ರೋ ಈ ಮೀನು ನೋಡ್ರಿ, ಇದು ಹೆಂಗಿದೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಟ್ ಕೈಯಲ್ಲಿ ಮುಟ್ಟೋದೆಲ್ಲ ಸೇಫ್ ಅಲ್ಲ ಗುರು. ಮುಳ್ಳೇನಾದ್ರು ಕುಚ್ಕೊಂತು ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ನೋಡ್ರಿ. ಇವಾಗ ಈ ಬಲೆಯಲ್ಲಿ ಹಿಡಿದ್ರಲ್ಲ ಅದ್ರಲ್ಲಿ ಬಂದಿದ್ದೀವಿ. ಮರಲ್ ಫಿಶ್ ಅಂತೆ. ಇದು ತುಂಬ ದೊಡ್ಡದಾಗುತ್ತೆ ಗುರು ಇದು. ಆದರೆ ಮೂತಿ ಇಷ್ಟೇನ ಇರೋದು ಇದು. ಇದು ಮರಿ ಗುರು. ಇದು ಇನ್ನ ಪಾಪ ಮರಿನೇ ಹಿಡಿದಿದೆ ನೋಡ್ರಿ. ಅದು ಬೇರೆ ಕೈಯಲ್ಲಿ ಮುಟ್ಬಾರ್ದಂತೆ. ಇದು ಅವರು ತುಂಬಾನೇ ಕೇರ್ಫುಲ್ ಆಗಿ ಇದು ಮಾಡ್ತಾ ಇದ್ದಾರೆ ನೋಡ್ರಿ. ತುಂಬಾನೇ ವಿಷ ಅಂತೆ ಗುರು ಮೀನು, ಕಚ್ಬಿಡುತ್ತಂತೆ ನೋಡ್ರಿ. ಎಷ್ಟು ಕೇರ್ಫುಲ್ ಇದು ಮಾಡ್ತಾ ಇದಾರೆ ನೋಡಿ 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 ನೋಡ್ರಿ ಯಾವ ರೀತಿ ಆಗ್ತಾ ಇದಾರೆ ನೋಡ್ರಿ. ಈ ಮೀನಿಗೆಗೋಸ್ಕರ ಎಷ್ಟು ಎಲ್ಲರೂ ಭಯ ಪಡ್ತಾರೆ ಗುರು ನೋಡ್ರಿ. ಆ ಮೀನಿಗೋಸ್ಕರ ಎಲ್ಲರೂ ಭಯ ಪಡ್ತಾ ಇದಾರೆ. ನೋಡಿ ಅವ್ನು ಹೇಳ್ತಾ ಮುಟ್ಬೇಡ ಸೊತ್ತೋಗ್ತಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಲ್ಲೇ ಎಷ್ಟೊತ್ತು ಹಿಡಿದ್ರಲ್ಲ ಮೀನು, ಇವಾಗ ಎಲ್ಲ ತಗೊಂಬಂದು ನೋಡ್ರಿ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ನೋಡ್ರಿ. ಇಲ್ಲೆಲ್ಲ ನೋಡ್ರಿ ಎಲ್ಲ ಎತ್ಕೊಂಡ್ ಬರ್ತಾ ಇದಾರೆ ಪಾಪ. 600 rupees ಅಂತೆ kg, 600 ರೂಪಾಯಿ ಅಂತೆ ಇವಾಗ ಹಿಡಿದಿದ್ ಮೀನು. ಅಲ್ಲೂ ಸಮುದ್ರ, ಈ ಕಡೆನೂ ಸಮುದ್ರ. ಸೆಂಟ್ರಲ್ಲಿ ನಾನು ಹೋಗ್ತಾ ಇದ್ದೀನಿ ಧನುಷ್ಕೋಡಿಗೆ. ಯಾವ ಫಿಶ್ನ ಚೂಸ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರು. ಒಂದು ನಾನು ತಿನ್ನಲ್ಲ, ಬಟ್ ಕೇಳೋಣ. ಎವಲಾಕ ಇದೆ 500 ರೂಪಾಯಿ ಅಂದರೆ ಕುಕ್ಕಿಂಗ್ ಎಲ್ಲ ಮಾಡಿ 500 ರೂಪಾಯಿ ಅಂತೆ ಅದೊಂದು ಫಿಶ್ ಮಾತ್ರ. ನೀವೇ ಇಲ್ಲಿ ಬಂದು ಮೀನನ್ನ ಸೆಲೆಕ್ಟ್ ಮಾಡಿಕೊಟ್ಟು ಅವ್ರನ್ನ ಕ್ಲೀನ್ ಮಾಡಿಕೊಂಡು ನೀವೇ ಇಲ್ಲಿ ಫ್ರೆಶ್ ಆಗಿ ಮೀನನ್ನ ತಿನ್ಬಿಟ್ಟು ಹೋಗ್ಬೋದು ಇಲ್ಲಿಗೆ ಬಂದರೆ. ಬಟ್ ನಾನು ತಿನ್ನಲ್ಲ, ಯಾಕಂದರೆ ಇವಾಗ ಸೋಮವಾರಗಳಲ್ವಾ. ಇವಾಗ ನಾನು ತಿನ್ಬಿಟ್ರೆ ವಿಡಿಯೋ ನೋಡಿ ನಮ್ಮಮ್ಮ ಮಕ್ಕದ ಮೇಲೆ ಹೊಡಿತಾರೆ.
ಅಯ್ಯೋ ಯಾಕೆ ಬೇಕು ಆಮೇಲೆ ನಾನು ತಿನ್ನೋದು ನಮ್ಮಮ್ಮ ನನ್ನ ಮಕ್ಕದ ಮೇಲೆ ಹೊಡಿಯೋದು ಎಲ್ಲ ಬೇಕಾ? ಬೇಡ. ಇನ್ನೊಂದು 2 ವಾರ ಇದೆ, ಕಂಟ್ರೋಲ್ ಮಾಡ್ಕೊಳ್ಳೋಣ. ಆಮೇಲೆ ಬಂದು ಒಂದ್ಸಲಿ ಟೇಸ್ಟ್ ಮಾಡ್ಬಿಟ್ಟು ಹೋಗೋಣ. ಬರೀ ಡೌಗಳು ಒಂದು ಹೋಟೆಲ್ ನೇಮ್ ಹೋಟೆಲ್. ಓಕೆ, ಇಲ್ಲಿ ಬಂದು ಧನುಷ್ಕೋಡಿಗೆ ಬಂದರೆ ಈ ಹೋಟ್ಲ್ ಬಂದು ಒಂದ್ಸಲಿ ಟ್ರೈನ್ ಮಾಡಿದೆ. ಅವ್ರು ಹೇಳಿದ ಫಿಶಸ್ ಎಲ್ಲಾನು ಸಿಗುತ್ತೆ ಅಂತ ಇಲ್ಲಿ ಒಂದ್ಸಲಿ ಬಂದು ಟ್ರೈ ಮಾಡಿ. ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಧನುಷ್ಕೋಡಿ ಅಂದರೆ ನಮ್ಮ ಭಾರತದ ಕೊನೆಯ ಭಾಗದಲ್ಲಿ ಇದ್ದೀನಿ ನಾನು ಇವಾಗ ಪ್ರೆಸೆಂಟು. ಇಲ್ಲೆಲ್ಲಾನು ಬಂದು ಫೋಟೋಗಳನ್ನ ತೆಗೆಸ್ಕೊತಾ ಇದ್ದಾರೆ. ನೀರೆಲ್ಲ ನೋಡ್ರಿ ಈ ಥರ ಹೋಗ್ತಾ ಇದೆ, ಬಟ್ ಅದೆಲ್ಲ ಹೋಗ್ತಾ ಇದೆ ಗೊತ್ತಿಲ್ಲ. ನೋಡ್ರಿ ಈ ಥರ ಅಲೆಗೆ ಹೋಗ್ತಾನೆ ಇದೆ ನೋಡ್ರಿ ಬ್ರೋ. ಇಲ್ಲಿಂದಾನೆ ಶ್ರೀಲಂಕಾ 18 ಕಿಲೋಮೀಟರು. ಫಸ್ಟು ಕೊಚ್ಚ ಐಲ್ಯಾಂಡ್ ಬರುತ್ತಂತೆ. ಕೊಚ್ಚ ಐಲ್ಯಾಂಡ್ ಆದಮೇಲೆ ಶ್ರೀಲಂಕಾ ಬರೋದು ಅಂತ ಹೇಳ್ತಾರೆ. ಇಲ್ಲಿಂದ 18 ಕಿಲೋಮೀಟರ್ಸ್ ಅಷ್ಟೇ ಶ್ರೀಲಂಕಾ. ಎಲ್ಲರಿಗೂ ಗೊತ್ತು ಸ್ಟೋರಿ. ರಾವಣ ಬಂದು ಸೀತೆ ಮಾತೆನ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡೋಗಿದ್ದು, ಮತ್ತು ರಾಮ ಲಕ್ಷ್ಮಣ ಹನುಮ ಅವರು ರಾಮ ಸೇತುವೆನ ಶ್ರೀಲಂಕಾವರೆಗೂ ಕಟ್ಟಿದ್ದು. ರಾಮ ಸೇತು ಇವಾಗ ನಮಗೆ ನೋಡೋದಕ್ಕೆ ಸಿಗಲ್ಲ, ಯಾಕಂದರೆ ನೀರೊಳಗಡೆ ಇದೆ, ಎಲ್ಲ ಮುಳುಗೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ನೀವೇನಾದರೂ ಈ ಒಂದು ಐಲ್ಯಾಂಡಿಗೆ ಬಂದುಬಿಟ್ರೆ ನೋಡ್ರಿ ಈ ಥರ ಎಲ್ಲ ಪುಟ್ ಅಂಗಡಿಗಳೆಲ್ಲ ಇಟ್ಕೊಂಡಿದ್ದಾರೆ. ಎಲ್ಲ ಸಮುದ್ರದಲ್ಲಿ ಸಿಗೋವಂಥ ಒಂದು ಶಂಖಗಳು ಎಲ್ಲ ನೋಡ್ರಿ ಇಲ್ಲೆಲ್ಲ ಹಿಂಗೆ ಇಟ್ಕೊಂಡಿದ್ದಾರೆ. ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಐಟಮ್ಸ್ ಎಲ್ಲನೂ. ಇಲ್ಲಿ ತುಂಬ ಜನ ಬರ್ತಾರೆ ಗುರು, ಟೂರಿಸ್ಟು. ಯಾಕಂದರೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತುಂಬಾ ಜನ ಬರ್ತಾರೆ ಇಲ್ಲಿಗೆ. ರೈಸು ಮತ್ತು ನುಗ್ಗೆಕಾಯಿ ಸಾಂಬಾರು ಮತ್ತು ಇದು ಗಡ್ಡೆಕೋಸಿನ ಒಂದು ಪಲ್ಯ, 2 ಹಪ್ಪಳ. ಇವತ್ತು ನನ್ನ ಮಧ್ಯಾಹ್ನದ ಊಟ. ನೀವೇನಾದ್ರೂ ರಾಮೇಶ್ವರಂ ದೇವಾಲಯಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಪ್ರೋಸೆಸ್ಗಳಿದೆ. ಏನಂತ ಹೇಳಿದ್ರೆ ಫಸ್ಟು ಇಲ್ಲಿ ಸಮುದ್ರಕ್ಕೆ ಬಂದು ಸಮುದ್ರದಲ್ಲಿ ಸ್ನಾನ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ 22 ಬಾವಿಗಳ ಒಂದು ಅಲ್ಲಿ ಟಿಕೆಟ್ ತೊಗೊಬೇಕಾಗುತ್ತೆ. ಫಸ್ಟು 25 ರೂಪಾಯಿ ಕೊಟ್ಟರೆ ಒಂದು ಟಿಕೆಟ್ ಕೊಡ್ತಾರೆ. ಅವರೇ 25 ಬಾವಿಗಳ ನೀರು ನಮ್ಮ ಮೇಲೆ ಹಾಕ್ತಾರೆ. ಅದಾದಮೇಲೆ ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಬೇಕಾಗುತ್ತೆ ನೀವು. ಫಸ್ಟು ಬನ್ನಿ, ಇವಾಗ ನಾವು ಸಮುದ್ರಕ್ಕೆ ಹೋಗಿ ಫಸ್ಟು ಸ್ನಾನ ಮಾಡೋಣ. ಗುರು ಈಗ ತಾನೇ ಸಮುದ್ರದಲ್ಲಿ ಸ್ನಾನ ಮಾಡ್ಕೊಂಡಿದ್ದಾಯಿತು. ಈಗ ಟೆಂಪಲ್ಗೆ ಹೋಗೋಣ. ಟೆಂಪಲಲ್ಲೇ ಸ್ನಾನ ಮಾಡಿಕೊಂಡು ಅಂದರೆ 22 ಬಾವಿನ ಸ್ನಾನ ಮಾಡಿಕೊಂಡು ಮತ್ತು ದೇವರ ದರ್ಶನಕ್ಕೆ ಹೋಗೋಣ. ಬ್ರೋ ಅಂತೂ ಇಂದು ದೇವ್ರ ದರ್ಶನ ಚೆನ್ನಾಗಾಯಿತು. ಮತ್ತು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ತಾನೇ ಟೆಂಪಲಿಂದ ಹೊರಗಡೆ ಬಂದಿದ್ದೀನಿ. ಟೆಂಪಲಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳೋದು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಗುರು ಅಂತೂ ಇಂತೂ ವೀಡಿಯೋನ ಮುಗಿಸೋ ಸಮಯ ಬಂದೇ ಬಿಡ್ತು. ಈ ವಿಡಿಯೋ ಹೇಗಿತ್ತು ಬೇಗ ಕಮೆಂಟ್ ಹಾಕಿ. ವಿಡಿಯೋ ಚೆನ್ನಾಗಿತ್ತು ಅಂದರೆ 4 ಜನಕ್ಕೆ ಶೇರ್ ಮಾಡಿ. ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.